इत्यहङ्कारचित्तानि नाहं न च श्रोत्रजिह्वे न च घ्राणनेत्रे न च व्योम भूमिर्न तेजो न वायुः ಚಿದಾನಂದರೂಪ ಶಿವೋಹಂ 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 ಶಿವೋಹಂ. ಇದನ್ನು ಕೇಳದೆ ಇರೋರು ಯಾರಿದಾರ್ರಿ? ರಚನೆ ಆಗಿರೋ ಭೂಮಿ, ಇದರ ರಚನೆ ಮಾಡಿರೋ ಶಂಕರಾಚಾರ್ಯರು. ಎರಡು ಹತ್ರ ನಾನೀಗ ನಿಂತಿದ್ದೀನಿ. ಇದು ಆದಿಶಂಕರರು ಇಲ್ಲಿ ಗೋವಿಂದ ಭಗವತ್ಪಾದರನ್ನ ಹುಡುಕೊಂಡು ಬರ್ತಾರಂತೆ ಇಲ್ಲಿಗೆ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಲು. ಕಣ್ರಿ, ಯಾವಾಗ ಎಲ್ಲಿಯ ಕಾಲಡಿ, ಎಲ್ಲಿಯ ನರ್ಮದಾ ನದಿಯ ಈ ತೀರ, ಓಂಕಾರೇಶ್ವರದ ಮಧ್ಯಪ್ರದೇಶ, ಈಗಲೂ ಕೂಡ ನಮಗೂ ಕೂಡ ಇಷ್ಟು ಕಷ್ಟ ಆಗ್ತಿರುವಾಗ ಆ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ 10, 12, 14 ವರ್ಷದ ಹುಡುಗ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರ್ತಾರೆ ಗೋವಿಂದ ಭಗವತ್ಪಾದರನ್ನ ಹುಡ್ಕೊಂಡು. ಬಂದ ತಕ್ಷಣ ಗೋವಿಂದ ಭಗವತ್ಪಾದರು ಕೇಳ್ತಾರೆ, ನೀ ಯಾರು, ಎಲ್ಲಿಂದ ಬಂದಿದೆಯಾ ಅಂತ. ಆಗ ಇದು ನಿರ್ವಾಣ ಷಟಕಮ್ಮದ ರಚನೆ ಆಗಿರೋದು. ಆಗ ಅವರು ಶಂಕರಾಚಾರ್ಯರು ಅದು ಅಲ್ಲ ನಾನು ಚಿದಾನಂದ ರೂಪ ಅಂತ ಹೇಳಿರೋ ರೀತಿ. ಆ ನಂತರ ಭಗವತ್ಪಾದರ ಹತ್ರ ಅವರು ತಮ್ಮ ಶಿಕ್ಷಣವನ್ನು ಶುರು ಮಾಡ್ತಾರೆ. ಇಲ್ಲಿ ಈ ನರ್ಮದಾ ನದಿಯ ತೀರದಲ್ಲೇ ಶಂಕರಾಚಾರ್ಯರು ತಮ್ಮ ಶಿಕ್ಷಣವನ್ನು ಪೂರೈಸಿದ್ದು, ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದು. ಅಂದರೆ ಅಲ್ಲಿ ಚಿಕ್ಕವರಿದ್ದಾಗ ತಾವೇ ಸನ್ಯಾಸಿಗಳಾಗಿ ಸ್ವೀಕಾರ ಮಾಡಿರ್ತಾರೆ. ಆದರೆ ಇಲ್ಲಿ ಬಂದಮೇಲೆ ಗುರುಗಳು ಯಥಾವತ್ತಾಗಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಾರೆ. ಆನಂತರ ನರ್ಮದೆಯನ್ನು ಸ್ತುತಿಸಿ ಶ್ರೀ ಶಂಕರಾಚಾರ್ಯರು ನರ್ಮದಾ ಅಷ್ಟಕವನ್ನು ಕೂಡ ಇಲ್ಲೇ ರಚನೆ ಮಾಡಿರೋದು. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ನಾನು ಎಕ್ಸಾಕ್ಟ್ಲಿ 1 ಅವರ್ನಲ್ಲಿ ನಾನು ಹೊರಗಡೆ ಬಂದೆ. ಯಾಕಂದರೆ ನಾನು ಬೆಳಗ್ಗೆ ಬೇಗ ಬಂದಿದ್ದೆ. ನೀವೇನಾದರೂ 5 ಗಂಟೆಗೆ, ಅಂದರೆ ಇದು 4 ಗಂಟೆಗೆ ಶುರು ಆಗುತ್ತೆ ದೇವಸ್ಥಾನ, ನಾನಂತೂ 5 ಗಂಟೆಗೆ ಬಂದಿದ್ದೆ. 5 ಗಂಟೆಗೆ ನಾನು ನಿಂತ್ಕೊಂಡ್ರೆ ನಾರ್ಮಲ್ ಲೈನಲ್ಲಿ ನಿಂತ್ಕೊಂಡು 1 ಅವರ್ನಲ್ಲಿ ನಾನು ಹೊರಗಡೆ ಬಂದೆ. ಆ್ಯಕ್ಚುಲಿ ಆ ಕಡೆ ದಂಡೆನಲ್ಲಿ ಇದ್ವಿ, ಅಲ್ಲಿಂದ ನಾವು ಈ ಕಡೆ ಬಂದಿದ್ದೀವಿ. ಯಾಕಂದರೆ ನಾನು ಆಗಲೇ ಹೇಳಿದ್ದೆ ಇದೊಂದು ಐಲ್ಯಾಂಡ್ ಥರ ಇದೆ ಅಂತ. ಮತ್ತು ಈಗ ಇದು ಪೂರ್ತಿ ನಾವು ದೇವಸ್ಥಾನ ಅಂದರೆ ಮಂದಾತ ಪರ್ವತನ ಒಂದು ಪ್ರದಕ್ಷಿಣೆ ಹಾಕ್ಬೋದು. ಪ್ರದಕ್ಷಿಣೆ ಮಾರ್ಗ ಇಲ್ಲಿಂದ ಶುರು ಆಗುತ್ತೆ. ನಾ ಈಗ ಪ್ರದಕ್ಷಿಣೆ ಮಾರ್ಗಕ್ಕೆ ಹೊರಟಿದ್ದೀನಿ. ಇಲ್ಲಿ ಪ್ರದಕ್ಷಿಣೆಗೆ ಪರಿಕ್ರಮ ಅಂತ ಹೇಳ್ತಾರೆ. ಇದು ಪರಿಕ್ರಮ ಮಾರ್ಗ ಇಲ್ಲಿಂದ ಶುರು ಆಗುತ್ತೆ. ಅದರಲ್ಲೂ ಕೂಡ ತುಂಬ ದೇವಸ್ಥಾನಗಳನ್ನ ಇಲ್ಲಿ ಮೇಲೆ ಬಂದಮೇಲೆ ಓಂಕಾರೇಶ್ವರ ದೇವಸ್ಥಾನ ಮತ್ತು ಮಾಮಲೇಶ್ವರ ದೇವಸ್ಥಾನ ಇವೆರಡೂ ಮಾತ್ರನೇ ಇರೋದು. ಇನ್ನೂ ಬಹಳಷ್ಟು ದೇವಸ್ಥಾನಗಳಿದ್ದಾವೆ, ಅವು ಮಾತ್ರ ಇಲ್ಲಿ ಬರೋದು ಪರಿಕ್ರಮ ಮಾರ್ಗದಲ್ಲಿನೇ. ಹಾಗಾಗಿ ನಾನು ಈಗ ಪ್ರದಕ್ಷಿಣೆ ಮಾಡಿದರೆ ಆ ಎಲ್ಲ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಜೊತೆಗೆ ನಿಮಗೂ ಕೂಡ ಅದರ ದರ್ಶನ ಮಾಡಿಸ್ತೀನಿ. ಈ ಕಡೆ ನನಗೆ ಹಿಂದೆ ಕಾಣ್ತಾ ಇದೆಯಲ್ಲ, ಅದು ಒಂದು ಪೂಲ್ ಇದೆ. ಇದು ತುಂಬ ಹಳೆಯದು. ಇದು ಒಂದೇ ಇತ್ತು. ಈಗ ಹೊಸದಾಗಿ ಮಾಡಿದ್ದಾರೆ, ಅದಕ್ಕೆ ಜೂಲಾ ಪೂಲ್ ಅಂತ ಹೇಳ್ತಾರೆ. ಅದು ಬೆಳಗ್ಗೆ ಅದರಿಂದ ಬಂದಿದೆ. ಮತ್ತು ಇನ್ನೊಂದಿರೋದು ಈಗ ಬೋಟಿಂಗಿಂದ ಅರೌಂಡ್ ಒಂದು 50 ರೂಪೀಸ್ ಇಲ್ಲಿ ತಗೋತಾರೆ ಒಬ್ಬರಿಗೆ ಪರ್ ಹೆಡ್ನಂಗೆ, ಆ ಕಡೆಯಿಂದ ಈ ಕಡೆ ಬರೋಕ್ಕೆ. ಈ ರೀತಿಯ ಪರಿಕ್ರಮ ಅಂದರೆ ಪ್ರದಕ್ಷಿಣೆ ಮಾರ್ಗ ಈ ರೀತಿ ಇದೆ ಸ್ವಲ್ಪ. ಮತ್ತು ನರ್ಮದಾ ನದಿ ನನ್ನ ಜೊತೆಗೆ ಹರ್ಕೊಂಡು ಬಂದಿರ್ತಾಳೆ ರೀ. ಅದ್ರ ಜೊತೆಗೆ ಹೀಗೆ ಪ್ರದಕ್ಷಿಣೆ ಹಾಕೊಂಡು ಹೋಗೋದು. ಎಷ್ಟು ಕ್ಲೀನ್ ವಾಟರ್ ಇದೆ ಗೊತ್ತಾ. ಇದು ನರ್ಮದಾ ನದಿದು ಗ್ರೀನ್ ಕಲರ್ ಇದೆ. ಒಳಗಡೆ ಕಾಣಿಸಿದ್ರೆ ದೂರದಿಂದ ಇರ್ಬೋದು, ಆದರೆ ನಾವು ಇಲ್ಲಿಂದ ನೋಡ್ತಾ ಇದ್ದೀನಲ್ಲ, ಕೆಳಗಿಂದ ಎಲ್ಲ ಕಲ್ಲುಗಳೆಲ್ಲ ಕಾಣಿಸ್ತಿದ್ರೆ ಎಷ್ಟು ಕ್ಲೀನಾಗಿರೋ ನೀರು ತುಂಬಿ ಹರಿತಾ ಇರೋ ನರ್ಮದಾ ನದಿ. ಇವನ ಜೊತೆಗೆ ನನ್ನ ಪ್ರದಕ್ಷಿಣೆ ಸಾಗ್ತಾ ಇದೆ. ಇಲ್ಲೆಲ್ಲ ದಾರಿ ಇದ್ದಕ್ಕೂ ಬೇರೆ ಬೇರೆ ಘಾಟ್ಗಳಿದ್ದಾವೆ. ಇದು ಅಭಯ ಘಾಟ್ ಅಂತ, ಮತ್ತು ಅಲ್ಲಿ ಬ್ರಹ್ಮಪುರಿ ಘಾಟ್ ಇತ್ತು, ಗೋಮುಖ ಘಾಟ್ ಇತ್ತು. ಈ ಥರದ್ದು ಬಹಳಷ್ಟು ಘಾಟ್ಗಳು ಕೂಡ ಬರ್ತವೆ. ರಾಮಕೃಷ್ಣ ಮಿಷನ್ನಿಂದ ಸಾಧನಾ ಕುಟೀರ್ ಈ ರೀತಿಯಾಗಿ ಈಗ ನಮ್ಮದು ನೀಟಾಗಿರೋ ಒಂದು ರೋಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಹೀಗೆ ಹೋಗ್ತಾ ಪರಿಕ್ರಮಣದ ದಾರಿನಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನು ಈ ಥರ ಕಂಬದಲ್ಲಿ, ಅಂದರೆ ಈ ಥರ ಬೋರ್ಡ್ ಎಲ್ಲ ಮಾಡಿ ಈ ಥರ ಬರೆದಿದ್ದಾರೆ. ಹೋಗ್ತಾ ಫುಲ್ ದಾರಿನಲ್ಲಿ ಇದೇ ರೂಟ್ ಇತ್ತು ಮೊದಲಿಗೆ, ಆದರೆ ಈಗ ಇದ್ರದ್ದು ಆ ಕಡೆಯಿಂದ ರೀಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ನಮಗೆ ಆ ಕಡೆಯಿಂದ ಸ್ವಲ್ಪ ಕಲ್ಲು ಮುಳ್ಳು, ಅರೌಂಡ್ 1 ಕಿಲೋಮೀಟರ್ವರೆಗೂ ಸ್ವಲ್ಪ ಕಲ್ಲಾಗಿರೋ ಅಂಥ ಒಂದು ರಫ್ ರೋಡ್ ಇದೆ. ಈ ನಂತರ ಇಲ್ಲಿಂದ ಈಗ ಶುರು ಆಗುತ್ತೆ. ನಾನು ಪರಿಕ್ರಮ ಶುರು ಮಾಡಿದ್ದೀನಿ. ನಡುವೆ ಅರೌಂಡ್ 2 ಕಿಲೋಮೀಟರ್ ಆಯಿತು. ಇದು ಟೋಟಲ್ 7 ಕಿಲೋಮೀಟರ್ ಇದೆ ಅಂತೆ. ಹೀಗೆ ಬರ್ತಾ ಇಲ್ಲಿ ನಡುವೆ ಟೀ ಸ್ಟಾಲ್ಸ್ ಇದೆ, ಚಿಕ್ಕದು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಕುಡಿದು ಮತ್ತೆ ಮುಂದೆ ಸಾಗ್ಬೋದು. ಕಾವೇರಿ, ಇದು ನರ್ಮದೆ. ಹೇಗಿದೆ ವ್ಯೂ?
ಪ್ರದಕ್ಷಿಣೆ ಮಾರ್ಗದಲ್ಲಿ ನಾನು ಬರ್ತಾ ಬರ್ತಾ ಈಗ ಫಸ್ಟು ಇದಕ್ಕೆ ಕಾವೇರಿ ಹಾಗೂ ನರ್ಮದಾ ನದಿಗಳ ಸಂಗಮ ಈಗ ಬಂದಿದ್ದು. ಲೆಫ್ಟ್ ಸೈಡಲ್ಲಿರೋದು ಕಾವೇರಿ ನದಿ ಆದರೆ ಈ ಕಡೆ ರೈಟ್ ಸೈಡಲ್ಲಿರೋದು ನರ್ಮದಾ ನದಿ. ಎಲ್ಲಿ ನಮ್ಮ ಕೊಡಗಿನ ಕಾವೇರಿ ಇಲ್ಲಿ ಬಂದು ನರ್ಮದೆಯನ್ನು ಸೇರ್ತಾಳೆ. ತುಂಬ ಒಂದು ಅಲೌಕಿಕವಾಗಿರೋಂಥ ನಾವು ಒಂದು ಎಕ್ಸ್ಪೀರಿಯೆನ್ಸ್ನ ನಾವು ಇಲ್ಲಿ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ. ಮುಂದೆ ಹೋಗೋಣ. ಅಲ್ಲಿ ಆ ಪಾಯಿಂಟಲ್ಲಿ ಎರಡೂ ಸಂಧಿಸುತ್ತೆ. ಕಾವೇರಿ ಹಾಗೂ ನರ್ಮದಾ ನದಿಯ ಸಂಗಮದ ಹತ್ತಿರನೇ ಇರೋದು ಋಣಮುಕ್ತೇಶ್ವರ ದೇವಸ್ಥಾನ. ಋಣಮುಕ್ತ ಅಂತಂದರೆ ಹೆಸರು ಹೇಳೋಂಗೆ ಯಾವುದೇ ರೀತಿಯ ಋಣಗಳಿರಲಿ ಅದರಿಂದ ಮುಕ್ತಿ ಹೊಂದಬಹುದು ಅಂತ ಇಲ್ಲಿಯ ಒಂದು ನಂಬಿಕೆ. ಅದೇ ರೀತಿಯಾಗಿ ಶ್ರೀಕೃಷ್ಣನು ಕೂಡ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ. ಮತ್ತು ಋಣದಿಂದ ಮುಕ್ತ ಆಗಬೇಕು ಅಂತೇಳಿ ಅವನು ಕೂಡ ಇಲ್ಲಿ ಹರಕೆ ಹೊತ್ತಿದಂತೆ. ಹರಕೆ ಹೊತ್ತು ಆ ಥರ ಅವನಿಗೆ ಅರ್ಪಿಸ್ತಾರೆ. ಶಿವಲಿಂಗದ ಮುಂದೆ ತುಂಬ ಎತ್ತರವಾಗಿ ಒಂದು ರಾಶಿನೇ ಹಾಕ್ಬಿಟ್ಟಿರ್ತಾರೆ ಕಡಲೆಬೇಳೆನ. ಹಾಗೆ ಮುಂದೆ ಬಂದಿದ್ದು ಇದು ಧರ್ಮರಾಜ ದ್ವಾರ ಅಂತ ಹೇಳಿ. ಇದು ಇಲ್ಲಿಂದ ಒಂದು ದೊಡ್ಡದು ಗೇಟ್ ಶುರು ಆಗುತ್ತೆ. ಮತ್ತು ಇಲ್ಲಿ ಒಳಗಡೆನೂ ನಾವು ಪ್ರದಕ್ಷಿಣೆ ಮಾರ್ಗಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಮಂದಾತ ಪರ್ವತದ ಬಗ್ಗೆ ಹೇಳಬೇಕು ಅಂದರೆ, ಮಂದಾತ ಅನ್ನೋ ಒಬ್ಬ ರಾಜ ಇದ್ದ ಇಕ್ಷ್ವಾಕು ವಂಶದಲ್ಲಿ. ಮತ್ತು ಅವನು ಶಿವನನ್ನು ಕುರಿತು ತಪಸ್ಸು ಮಾಡಿದ್ದ. ಹಾಗಾಗಿ ಅವನಿಗೆ ಒಲಿದ ಶಿವ ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿ ವರ ಕೊಟ್ಟಿದ್ದು. ಹಾಗಾಗಿ ಇಲ್ಲಿ ಓಂಕಾರೇಶ್ವರನಾಗಿ ನೆಲೆಸಿದ್ದಾನೆ. ಇದು ಮಂದಾತ ಪರ್ವತ. ಹಾಗಾಗಿ ಅವನ ಹೆಸರಿನಿಂದಲೇ ಮಂದಾತ ಪರ್ವತದಲ್ಲಿ ಅಥವಾ ಮಂದಾತ ದ್ವೀಪ ಅನ್ನೋದು ಇಲ್ಲಿ ಉಂಟಾಗಿದೆ. ಆದರೆ ನಿಜವಾಗ್ಲೂ ಆ ರಾಜನ ಒಂದು ರಾಜ್ಯಾಡಳಿತದ ಕುರುಹಾಗಿ ಇವತ್ತಿಗೂ ಕೂಡ ಇಲ್ಲಿ ಕೋಟೆಯ ಕೆಲವು ಈಗೆಲ್ಲ ಬಿದ್ದು ಹೋಗಿದೆ, ಹಾಳು ಬಿದ್ದಿದೆ. ಆದರೆ ಅದರ ಕುರುಹುಗಳನ್ನ ನಾವು ಕಾಣಬಹುದು. ನರ್ಮದೆಯ ಮೂರ್ತಿ ಮೊಸಳೆ ಮೇಲೆ ಕೂತಿರೋದು ಇಷ್ಟು ಯೂನಿಕ್ ಆಗಿರೋಂಥದ್ದು. ತುಂಬ ದೊಡ್ಡದಾಗಿರೋ ಪ್ರತಿಮೆ ಇದೆ ನದಿಯ ಪಕ್ಕದಲ್ಲೇ. ಅದರ ಮುಂದೆ ಶಿವಲಿಂಗ. ಈ ಥರದ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಬರ್ತವೆ. ತುಂಬ ಪುರಾತನವಾಗಿರುವಂಥ ದೇವಸ್ಥಾನ ಇದು ಗೌರಿ ಸೋಮನಾಥ್ ಟೆಂಪಲ್. ಇದು ಕೂಡ ಒಂದು ದೊಡ್ಡದಾಗಿರೋ ದೇವಸ್ಥಾನ. ಹಾಗಾಗಿ ಒಳಗಡೆ ಬರ್ತೀವಿ. ಮತ್ತು ಏನಂದರೆ ಎಲ್ಲ ದೇವಸ್ಥಾನಗಳೆಲ್ಲ ಮೊಘಲರ ಅಥವಾ ಆಕ್ರಮಣಕಾರರಿಂದ ಎಲ್ಲ ಹಾಳಾಗಿ ಹೋಗಿರೋದು. ಇದನ್ನು ಈ ಗೋಪುರವನ್ನು ಮತ್ತು ಈ ದೇವಸ್ಥಾನವನ್ನು ಕೂಡ ನಂತರ ಬಂದಿರೋ ಮರಾಠ ಸಾಮ್ರಾಜ್ಯದಲ್ಲಿ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡಿರೋದು. ಮತ್ತು ತುಂಬ ಎತ್ತರವಾಗಿರುವಂಥ ಶಿವಲಿಂಗ ಒಳಗಡೆ. ಅದರ ಹಿಂದೆ ಗೌರಿ ಇದ್ದಾಳೆ. ಹಾಗಾಗಿ ಇದು ಗೌರಿ ಸೋಮನಾಥ್ ದೇವಸ್ಥಾನ. ಸಿದ್ದೇಶ್ವರ, ಕೋಟೇಶ್ವರ ದೇವಸ್ಥಾನಗಳು. ಅಂತಸ್ತಿಗಳಲ್ಲಿ 2 ದೇವಸ್ಥಾನ, 2 ಶಿವಲಿಂಗಗಳು. ಒಂದು ಸಿದ್ದೇಶ್ವರ ಹಾಗೂ ಇನ್ನೊಂದು ಕೋಟೇಶ್ವರ ಅಂತ. ಹೀಗೆ ಒಬ್ಬರು ಮಾತ್ರ ಬರ್ಬೋದು. ಆ ಥರ ತುಂಬ ಸ್ಟೀಪ್ ಆಗಿರೋ ಸ್ಟೆಪ್ಸ್ ಇದೆ. ಮೊದಲು ಬರುವಾಗ ಸ್ವಲ್ಪ ಹೆದರಿಕೆ ಅನಿಸ್ತು, ಅಂದರೆ ಇಷ್ಟು ಚಿಕ್ಕದಾಗಿರೋ ಸ್ಟೆಪ್ಸ್ ಇದೆ ಅಂತ. ಆದರೆ ಅಷ್ಟೇನು ತುಂಬ ಕಷ್ಟ ಏನಿಲ್ಲ, ಬರ್ಬೋದು. ದೇವಸ್ಥಾನ. ಇನ್ನು ಮೇಲ್ಗಡೆ ಹೋಗ್ಲಿಕ್ಕೆ ಒಂದು ಕಾರಣ ಅಂತಂದ್ರೆ ನರ್ಮದಾ ಮತ್ತು ಕಾವೇರಿ ನದಿಗಳ ಎರಡೂ ಕಡೆಯಿಂದ ಬರೋದನ್ನು ನಾವು ಇಲ್ಲಿಂದ ನೋಡಬಹುದು. ಫುಲ್ ಮೇಲ್ಗಡೆ ಹೋಗಿ ಮತ್ತೆ ಅದರ ಸಂಗಮ ಕೂಡ ಕಾಣಿಸುತ್ತೆ. ಮತ್ತೆ ಇಲ್ಲಿಂದ ಫುಲ್ ಮೇಲ್ಗಡೆ ಎಲ್ಲ ಒಂದು ನೀವು ನೋಡ್ಬೋದು. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಆದಿಶಂಕರಾಚಾರ್ಯರ ಮೂರ್ತಿ ಮಾಡಿರುವಂತಹ ಇಲ್ಲೊಂದು ಸ್ಟ್ಯಾಚು ಕಾಣಿಸ್ತಾ ಇದೆ. ಇವಾಗ ನೆಕ್ಸ್ಟ್ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ ಪ್ರದಕ್ಷಿಣ ಮಾರ್ಗದಿಂದ. ಮಾರ್ಗದಲ್ಲಿ ನಾನು ಬಂದಿರೋದು ರಾಜರಾಜೇಶ್ವರಿ ದೇವಸ್ಥಾನ. ತುಂಬ ಎತ್ತರವಾಗಿರೋದು ಶಿವನ ಪ್ರತಿಮೆ ಇದೆ. ಮತ್ತು ಅದ್ರ ಒಳಗಡೆ ಕೂಡ ಚಿಕ್ಕದಾಗಿರೋ ದೇವಸ್ಥಾನ. ಆಮೇಲೆ ಇಲ್ಲಿ ಸುತ್ತಲೂ ದೇವಿಯರ ವಿವಿಧ ಭಂಗಿಗಳಲ್ಲಿರುವ ಅಥವಾ ದೇವಿಯ ವಿವಿಧ ನಾಮಾವಳಿಯನ್ನು ಹೇಳ್ತೀವಲ್ಲ ಅದರದ್ದೆಲ್ಲ ಸ್ಟ್ಯಾಚುಗಳಿದ್ದಾವೆ ತುಂಬ. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಅನ್ನೋದು ನನಗೆ ಕಾಣಿಸ್ತು ಅಂದರೆ, ಇಲ್ಲಿ ವಾನರಗಳಿಗೆ ಅಂದರೆ ಮಂಗಗಳಿಗೆಲ್ಲ ಊಟಕ್ಕೆ ಹಾಕೋ ಒಂದು ಸಿಸ್ಟಮ್ ಇದೆ. ಅದಕ್ಕೋಸ್ಕರ ದಾನ ಕೂಡ ಮಾಡ್ತಾರೆ. ಮತ್ತು ಸಾವಿರಾರು ಮಂಗಗಳಿಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಆ ದಿನ ಊಟ ಹಾಕ್ತಾರೆ. ಆದಿಶಂಕರರ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಇದ್ರ ಮುಂದೆ ದೊಡ್ಡದಾಗಿರೋ ಕಾರಿಡಾರ್ ಆಗ್ತಾ ಇದೆ. ಏಕಾತ್ಮ ಧಾಮನ ಹೆಸರಿನಲ್ಲಿ ಇಡೀ ನಮ್ಮ ಭಾರತವನ್ನ ಒಗ್ಗಟ್ಟಾಗಿ ಸನಾತನ ಧರ್ಮವನ್ನ ಒಗ್ಗಟ್ಟಿನಿಂದ ಅದನ್ನೆಲ್ಲ ಕ್ರೋಢೀಕರಿಸಿ ಮಾಡಿರೋ ಆದಿಶಂಕರರಿಗೆ ಇಷ್ಟು ಚಿಕ್ಕದಾಗಿರೋದು ಒಂದು ಸೇವೆ ಅಂತೂ ನಾವು ಅಂದರೆ ನಮ್ಮ ಹಿಂದೂಗಳಂತೂ ನಾವು ಮಾಡಲೇಬೇಕಲ್ವಾ. ಸೊ ನಾನು ಈಗ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಕೆಲಸ. ಮೋಸ್ಟ್ಲಿ ನಾನು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲಿ ಅದು ಪೂರ್ಣ ಆಗಿರ್ಬೋದು. ಮಾರ್ಗದಲ್ಲಿ ನಾನು ಬಂದಿರೋದು ಚಾಂದ ಸೂರಜ್ ದ್ವಾರ, ಅಂದರೆ ಚಂದ್ರ ಮತ್ತು ಸೂರ್ಯನ ಬಾಗಿಲು ಅಂತ ಹೇಳಿ. ಮತ್ತು ಇಲ್ಲಿ ತುಂಬ ದೊಡ್ಡದಾಗಿರೋ ಗೇಟ್ ಇದೆ. ಇಲ್ಲಿನ ಮೇನ್ ಅಂದರೆ ಈ ಪ್ಲೇಸಲ್ಲಿ ಬಂದಾಗ ನಾವು ಬೆಳಗ್ಗೆ ಬೇಗ ಬಂದರೆ ಅಂದರೆ ಸೂರ್ಯೋದಯನ ಒಂದು ಸೈಡಿಂದ ನೋಡ್ಬೋದು, ಇನ್ನೊಂದು ಸೈಡಿಂದ ಸೂರ್ಯಾಸ್ತವನ್ನು ಕೂಡ ನೋಡಬಹುದು. ಇಲ್ಲಿ
ಇರೋದು ಸಿದ್ದೇಶ್ವರ ಮಂದಿರ ದೇವಸ್ಥಾನ. ತುಂಬ ಪುರಾತನವಾಗಿರುವಂಥದ್ದು. ಮೇಲ್ಗಡೆ ಅಂದರೆ ಎಲ್ಲಾನು ಮುರಿದು ಹಾಕಿರೋ ಎಲ್ಲ ಅವಶೇಷಗಳು ಇದರಲ್ಲೂ ಕೂಡ ಇದೆ. ಆದರೆ ಅದು ನೋಡಿದ್ರು ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ. ಎಲ್ಲ ಪೂರ್ತಿ ದೇವಸ್ಥಾನವನ್ನು ಎತ್ತಿ ಹಿಡಿದವರು ಹಂಗೆ ಅದರ ಸುತ್ತಲೂ ಆನೆಗಳೆಲ್ಲ ಇದ್ದಾವೆ. ಆನೆಗಳನ್ನೆಲ್ಲ ಸೇರಿ ಆ ದೇವಸ್ಥಾನವನ್ನು ಎತ್ತಿ ಹಿಡಿದಿದೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಸ್ನಾನ ಎಲ್ಲ ಮಾಡ್ತಾರೆ ಆ ಕಡೆ. ಮತ್ತು ಈ ಥರದ್ದು ಎಷ್ಟೊಂದು ಘಾಟ್ ಕಾಣಿಸ್ತಾ ಇದ್ದಾವೆ ನದಿ. ಅಲ್ಲಿ ಆದಮೇಲೆ ಆ ಕಡೆ ಆದಮೇಲೆ ನರ್ಮದಾ ನದಿ ತೀರಕ್ಕೆ ಫುಲ್ ಎಲ್ಲ ಕಡೆಗೂ ಘಾಟ್ ಇದೆ. ಅಲ್ಲೆಲ್ಲ ಸ್ನಾನ ಮಾಡ್ಬೋದು. ಮತ್ತು ಅಲ್ಲಿಂದ ಬೋಟಿಂಗ್ ಕೂಡ ಸಿಗುತ್ತೆ. ಈ ರೀತಿಯಾಗಿ ನಾನು ಇವಾಗ 7 ಕಿಲೋಮೀಟರ್ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ಈಗ ಬಂದೆ. ಅಂದರೆ ನರ್ಮದಾ ನದಿಯದೇ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳೋದಾದರೆ, ಎಲ್ಲ ನದಿಗಳೇ ಇದ್ದಂಗೆ ಅಲ್ಲ ಇದು. ನರ್ಮದಾ ನದಿ ಶಿವನ ಪುತ್ರಿ ಅಂತಲೇ ನಂಬಿಕೆ. ಹಾಗಾಗಿ ಅವಳ ನದಿನಲ್ಲಿ ಸಿಗೋ ಒಂದೊಂದು ಕಲ್ಲು ಕೂಡ ಶಿವನ ರೂಪ ಅಂತ ಪೂಜೆ ಮಾಡ್ತಾರೆ. ಆಮೇಲೆ ನರ್ಮದಾ ನದಿಗೆ ಮಾತ್ರನೇ ಪರಿಕ್ರಮ ಅಂದರೆ ಪ್ರದಕ್ಷಿಣೆ ಹಾಕೋ ಪದ್ಧತಿ ಇದೆ. ಮತ್ತು ಯಾವ ನದಿಗೂ ಪ್ರದಕ್ಷಿಣೆ ಹಾಕೋದಿಲ್ಲ. ಅದಕ್ಕೋಸ್ಕರ ನಡ್ಕೊಂಡು ಕೆಲವೊಬ್ಬರು 1 ವರ್ಷದವರೆಗೂ ನಡ್ಕೊಂಡು ಪ್ರದಕ್ಷಿಣೆ ಹಾಕೋರು ಇರ್ತಾರೆ. ಕೆಲವೊಬ್ಬರು ಗಾಡಿಯಿಂದನೇ ಏನಾದರೂ ಟ್ಯಾಕ್ಸಿ ಈ ಥರ ಮಾಡಿಕೊಂಡು ಅದರಿಂದನೂ ಪ್ರದಕ್ಷಿಣೆ ಹಾಕ್ತಾರೆ. ಇಲ್ಲಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಈಗ ನಾನು ಹಾಕಿದ ಪ್ರದಕ್ಷಿಣೆ ಚಿಕ್ಕದಾಗಿರೋ ಪ್ರದಕ್ಷಿಣೆ. ನಡುವೆ ಎಲ್ಲ ದೇವಸ್ಥಾನಗಳನ್ನ ಎಲ್ಲ ನೋಡಿಕೊಂಡು ನಿಮಗೂ ಕೂಡ ತೋರಿಸಿದೆ. ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಯಿತು. ಆದರೆ ನಡೆಯೋದು ತುಂಬ ಇರ್ತದೆ. ಹಾಗಾಗಿ ನಿಮಗೆ ನಡೆಯೋಕೆ ಆಗೋರು ಮಾತ್ರನೇ ಇದಕ್ಕೆ ಬರಬೇಕು. ಯಾಕಂದರೆ 7 ಕಿಲೋಮೀಟರ್ ನಡೀತಾ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂತ ಇಷ್ಟೆಲ್ಲ ಆಯಿತು. ಮಧ್ಯಾಹ್ನ ಆದಮೇಲೆ ಮಾಡಿದರೆ ತುಂಬ ಟಯರ್ಡ್ ಆಗ್ತೀರಿ. ಒಂದು ಒಳ್ಳೆ ಶೂಸ್ ಹಾಕೊಂಡು ಬನ್ನಿ. ಆಮೇಲೆ ಅಲ್ಲಲ್ಲಿ ನೀರೇನೋ ಇದೆ, ಎಲ್ಲ ಕಡೆಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆದರೂ ನಮ್ಮ ಬಾಟಲ್ ನಮ್ಮ ಹತ್ರ ಇದ್ದರೆ ಒಳ್ಳೆಯದು. ಈ ಪ್ರದಕ್ಷಿಣೆ ಮಾರ್ಗದಲ್ಲಿ ಬರುವಂಥ ಎಲ್ಲ ಸ್ಪಾಟ್ಗಳನ್ನ ನಾವು ಜಾಸ್ತಿನೇ ನೋಡ್ತೀವಿ. ಅದೇ ಬೋಟಿಂಗಲ್ಲಿ ಬಂದರೆ 3 ಪ್ಲೇಸಸ್ನ ತೋರಿಸ್ತಾರೆ. ಒಂದು ಈ ಕಡೆಯಿಂದ ಆ ಕಡೆ ಅಥವಾ ಆ ಕಡೆಯಿಂದ ಈ ಕಡೆ ಕರ್ಕೊಂಡು ಹೋಗ್ತಾರೆ. ಮತ್ತು ಕಾವೇರಿ ಮತ್ತು ನರ್ಮದಾ ನದಿಯ ಸಂಗಮ ತೋರಿಸ್ತಾರೆ. ಆ ನಂತರ ಈ ಡ್ಯಾಮ್ ತೋರಿಸ್ತಾರೆ. ಹಾಗಾಗಿ ನಾನು ಪ್ರದಕ್ಷಿಣೆ ಮಾರ್ಗದಲ್ಲಿ ಬಂದಿರೋದ್ರಿಂದ ಇದಕ್ಕಿಂತಲೂ ಹೆಚ್ಚಿನ ಪ್ಲೇಸಸ್ಗಳನ್ನ ನಾನು ನೋಡಿಕೊಂಡು ಬಂದೆ. ಪ್ರದಕ್ಷಿಣೆ ಮಾರ್ಗವನ್ನು ಕಂಪ್ಲೀಟ್ ಮಾಡೋಕ್ಕೆ 3 ಅವರ್ಸ್ ಬೇಕಾಗಿತ್ತು. ಸ್ವಲ್ಪ 5-10 ನಿಮಿಷದಲ್ಲಿ ಹೆಚ್ಚು ಕಡಿಮೆ. ಮತ್ತು ತುಂಬಾ ಇಷ್ಟೊಂದು ಪ್ಲೇಸಸ್ಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಅಲ್ಲಿ ಹೋದ್ಮೇಲೆ, ಅಲ್ಲಿ ಒಳಗಡೆ ಹೋದ್ಮೇಲೆ ನಿಮಗೆ ನಡೆಯೋಕ್ಕಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ಇದನ್ನು ಮಾತ್ರ, ಈ ಪ್ರದಕ್ಷಿಣೆ ಮಾರ್ಗನ ಮಾತ್ರ ಮಿಸ್ ಮಾಡ್ಕೋಬೇಡಿ. ತುಂಬ ಜನ ನಡೆಯೋರು ಬರ್ತಿರ್ತಾರೆ. ಹಾಗೆ ಅಥವಾ ಆ ಪ್ಲೇಸಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಆಟೋದಿಂದಲೂ ಕೂಡ ಹೋಗ್ಬೋದು. ಆಮೇಲೆ ಕೆಲವೊಂದು ಪ್ಲೇಸ್ಗಳನ್ನ ನಾವು ಬೋಟಿಂದ ನೋಡ್ಕೋಬೇಕಾಗತ್ತೆ. ಆಟೋ ರಿಕ್ಷಾದವರು ಕೂಡ 700 to 800 ರುಪೀಸ್ ಚಾರ್ಜ್ ಮಾಡ್ತಾರೆ ಕೆಲವೊಂದು ಪ್ಲೇಸ್ಗಳನ್ನ ತೋರ್ಸೋಕ್ಕೆ. ಆಮೇಲೆ ಇವರು ಬೋಟಿಂದ ತೋರಿಸೋರು ಅಂದರೆ ಕಾವೇರಿ ಮತ್ತು ನರ್ಮದಾದ ಸಂಗಮ ಮತ್ತು ಡ್ಯಾಮು ಮತ್ತು ಈ ಕಡೆಯಿಂದ ಅಥವಾ ಆ ಕಡೆ ಬಿಡೋಕ್ಕೆ 250 to 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಇದು ತುಂಬ ಜನ ಪಾಪ್ಯುಲೇಷನ್ ಅಂದರೆ ಇಲ್ಲಿಯ ಜನಸಂಖ್ಯೆ, ಭಕ್ತರ ಸಂಖ್ಯೆ ಹೇಗಿರುತ್ತೋ ಹಾಗೆ ಅದು ವೇರಿ ಆಗ್ತಾ ಇರುತ್ತೆ. ಜೂಲಾ ಬ್ರಿಡ್ಜ್ ಇದನ್ನು ದಾಟ್ಕೊಂಡೆ ನಾನು ಓಂಕಾರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದು. ಈ ಕಡೆ ಓಂಕಾರೇಶ್ವರ ದೇವಸ್ಥಾನ ಆದರೆ ಇನ್ನೊಂದು ಅಮಲೇಶ್ವರ ಅಥವಾ ಮಮಲೇಶ್ವರ ದೇವಸ್ಥಾನ. ಅವೆರಡನ್ನೂ ನೋಡಿದ್ದು ದರ್ಶನ ಮಾಡಿದರೆ ಮಾತ್ರನೇ ಇದರ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಅರ್ಧನೇ ಆಗುತ್ತೆ ಅದು ದೇವರ ದರ್ಶನ. ಹಾಗಾಗಿ ಮೊದಲು ಓಂಕಾರೇಶ್ವರ ದರ್ಶನನೇ ಮಾಡಬೇಕು. ಆ ನಂತರ ಮಮಲೇಶ್ವರ ದೇವಸ್ಥಾನ ಅಂದರೆ ಮಮಲೇಶ್ವರನ ದರ್ಶನ ಮಾಡಬೇಕು ಅನ್ನೋ ಪ್ರತೀತಿ ಇಲ್ಲಂತೂ ಇದೆ. ಈಗ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ, ಆ ಕಡೆ ಸೈಡಲ್ಲಿ ಮಮಲೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಮುಂದೆ ಕಾಣ್ತಾ ಇರೋದು ಹಳೆಯದು ಸೇತುವೆ ಇತ್ತು, ಅದಕ್ಕೆ ಜುನಾಪುಲ್ ಅಂತಾನೆ ಹೇಳ್ತಾರೆ. ಅಲ್ಲಿಂದಲೂ ಕೂಡ ಹೋಗ್ಬೋದು. ಮತ್ತೆ ಈಗ ನಾನು ಹೋಗಿದ್ದು ಅಂತಂದ್ರೆ ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರೋದು ಜುನಾಪುಲ್ ಅಂತ. ಆ ನಂತರ ಈ ಕಡೆ ದೇವಸ್ಥಾನ ಕಾಣಿಸುತ್ತೆ. ಓಂಕಾರೇಶ್ವರದಲ್ಲಿ ನಾನು ಇಲ್ಲಿರೋ ರೂಮು ಒಂದು ಧರ್ಮಶಾಲೆ ಇದೆ. Yatradham.com ಇಂದ ನಾನು ಇದನ್ನ ಬುಕ್ ಮಾಡಿದ್ದೆ. ನಮಗೆ 1200 ರುಪೀಸ್ಗೆ ಇದು ರೂಮ್ ಸಿಕ್ಕಿದ್ದು. ತುಂಬ ಬೇಸಿಕ್ ಇದೆ, ಅಂಥದ್ದೇನಿಲ್ಲ. ಆದರೆ ಇಲ್ಲಿ ತುಂಬ ಫೆಸಿಲಿಟಿ ಇರೋಂಥ ಚೆನ್ನಾಗಿರೋ ಹೋಟೆಲ್ಸ್ ಇದ್ದಾವೆ. ಮತ್ತು ಬಜೆಟ್ ಫ್ರೆಂಡ್ಲಿ ಇರೋವಂಥದ್ದು 300 ರುಪೀಸ್ನಿಂದ ಸ್ಟಾರ್ಟು ಅದೆಲ್ಲ ಹೋಟೆಲ್ಸ್ ಇದೆ. ಮತ್ತು ಇಲ್ಲಿ ಡೈರೆಕ್ಟಾಗಿ ಬಂದರೆ ಇದೇ ಹೋಟೆಲ್ಗೆ ಕೂಡ ಕಡಿಮೆ ಇದೆ. ಬಟ್ ನಾವು ಬಂದಮೇಲೆ ಎಲ್ಲಿ ಹುಡ್ಕೋದು ಅಥವಾ ರಶ್ ಇರ್ಬೋದು ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೆ. ಆದರೆ ಇಲ್ಲಿ ಗಜಾನನ್ ಮಹಾರಾಜ್ ಅಂತ ಒಂದು ಸಂಸ್ಥಾನದ್ದು ಒಂದು ತುಂಬ ಚೆನ್ನಾಗಿರೋ ಹೋಟೆಲ್ ಇದೆ. ಆದರೆ ಅದಕ್ಕೂ ಕೂಡ ಆನ್ಲೈನಿಂದ ಬುಕ್ ಮಾಡೋ ಫೆಸಿಲಿಟಿ ಇಲ್ಲ. ಇಲ್ಲಿ ಬಂದಮೇಲೆ ಮಾಡಬೇಕಾಗತ್ತೆ. ಅದಕ್ಕೆ ಇದು
ಸಿಂಪಲ್ ಆಗಿರೋ ರೂಮ್ ಇದು. ಇಲ್ಲಿ 500 ಮೀಟರ್ನಷ್ಟರೊಳಗೆ ನಾವು ಈ ಕಡೆ ಬ್ರಿಡ್ಜ್ ಹೋಗ್ಬೋದು. ಅಲ್ಲಿ ಕಾಣಿಸ್ತಾ ಇರೋದೇ ಬ್ರಿಡ್ಜ್. ಸೊ ತುಂಬಾ ಹತ್ರದಲ್ಲಿದೆ ಅಂತ ನಾನು ಇದನ್ನ ಬುಕ್ ಮಾಡಿದೆ. ಮತ್ತೆ ಇಲ್ಲೆಲ್ಲ ತುಂಬಾ ಹತ್ರ ಇರುವಂತ ಒಳ್ಳೆ ಫೆಸಿಲಿಟಿ ಇರುವಂತ ರೂಮ್ಸ್ ಕೂಡ ಸಿಗುತ್ತೆ. ನನಗೆ ನಾನು ಡೈರೆಕ್ಟ್ ಆಗಿ ಬಂದು ಬುಕ್ ಮಾಡಿದ್ದೆ ಅಂದ್ರೆ 800 ರುಪೀಸ್ಗೆ ಸಿಗ್ತಾ ಇತ್ತು. yatradham.com ಇಂದ ಮಾಡಿರೋದ್ರಿಂದ ನನಗೆ ಇದು 1200 ಸಿಕ್ಕಿದೆ. ಮತ್ತೆ ಬೇರೆ ರೂಮ್ಸ್ ಎಲ್ಲ 1000 ರುಪೀಸ್ಗೆ ತುಂಬಾ ಚೆನ್ನಾಗಿರೋ ರೂಮ್ಸೇ ಸಿಗುತ್ತೆ ಇಲ್ಲಿ. ಆದ್ರೆ ರಶ್ ಇದ್ದಾಗ ಮಾತ್ರ ಇದೇ ರೂಮ್ನೇ ಅವರು ಡಬಲ್ ರೇಟ್ಗೂ ಕೂಡ ಕೊಡ್ತಾರೆ. ಓಂಕಾರ ಪರ್ವತ ಇದೆ. ಓಂಕಾರದ ಪ್ರದಕ್ಷಿಣೆ ಹಾಕೋದು ಕೂಡ ನಾನು ಅದನ್ನು ಮಾಡಿದ್ದೀನಿ. ಮತ್ತು ಇದೆಲ್ಲದ್ರ ಜೊತೆ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ನಾನು ಹೋಗ್ತಾ ಇರೋದು ಮಾಹೇಶ್ವರಿಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿಯ ಪ್ಲೇಸಸ್ಗಳನ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶಂಭೋ ಶಂಕರ.